ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿರೋದು. ನಾಳೆಯೇ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಏನ್ ಮಾಡ್ತಾರೆ ದೆಹಲಿಯಲ್ಲಿ? ಹೈಕಮಾಂಡ್ಗೆ ಮಾಹಿತಿ ಕೊಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ನಾಳೆ ದೆಹಲಿಗೆ ಸಿಎಂ ದೌಡಾಯಿಸ್ತಾ ಇದ್ದಾರೆ. ಕಾಲ್ ತುಳಿತದ ಬಗ್ಗೆ ವರಿಷ್ಠರಿಗೆ ಖುದ್ದು ಮುಖ್ಯಮಂತ್ರಿಗಳು ವಿವರಣೆಯನ್ನ ನೀಡಲಿಕ್ಕಿದ್ದಾರೆ. ಹೈಕಮಾಂಡ್ ಈ ಘಟನೆಯ ಬಗ್ಗೆ ಈಗಾಗಲೇ ತೀವ್ರ ಅಸಮಾಧಾನಗೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೈಕಮಾಂಡ್ ಸಿಟ್ಟಾಗಿದೆ. ಕಾಲ್ ತುಳಿತಕ್ಕೆ ಕಾರಣ ಏನು? ಯಾರಿಂದ ತಪ್ಪಾಯ್ತು? ಕೆಸಿಎ ತಪ್ಪೇನು? ಪೊಲೀಸರ ಭದ್ರತಾ ವೈಫಲ್ಯವ? ಎಲ್ಲಿ ಭದ್ರತೆಯ ಲೋಪ? ಕ್ರಮ ಏನ್ ಕೈಗೊಂಡಿದ್ದೀರಿ? ಎಲ್ಲವನ್ನೂ ಕೂಡ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ತಿಳಿಸಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯ ಒತ್ತಡ, ಟೆನ್ಷನ್ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಇದಕ್ಕೆ ಉತ್ತರ ಕೊಡಬೇಕು. ಹೈಕಮಾಂಡ್ಗೆ ಇದರ ಮಧ್ಯೆ ಈ ಕಡೆ ಹೈ ವೋಲ್ಟೇಜ್ ಮೀಟಿಂಗ್. ಸಿಎಂ ಡಿಸಿಎಂ ಬೆನ್ನಲ್ಲೇ ಈ ರೀತಿಯ ಬೆಳವಣಿಗೆಗಳು ಸದ್ಯ ಆಗ್ತಾ ಇದೆ. ಡಿಸಿಎಂ ಅವರನ್ನ ಕರೆದರು, ಸಿಎಂ ಅವರನ್ನು ಕರೆದಿದ್ದಾರೆ. ಇಲ್ಲಿ ಈ ಕಾಲ್ ತುಳಿತದ ವಿಚಾರ ಎಷ್ಟು ಗಂಭೀರವಾಗಿ ಚರ್ಚೆ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗುವಂತಹದ್ದು, ಅದಕ್ಕೆ ಪೂರ್ವಿಯಾಗಿ ಈಗಾಗಲೇ ಇಲ್ಲಿ ಮೀಟಿಂಗ್ ಮಾಡ್ತಾ ಇರೋದು. ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರಿಗೆ ಬಿಸಿ ಮುಟ್ಟಿಸುತ್ತೆ ಅನ್ನುವಂಥದ್ದನ್ನ ಬಹುಶಃ ನಾವು ಇಲ್ಲಿ ಮಾತಾಡಿದ್ರೆ ಅದು ಅತಿಶಯೋಕ್ತಿ ಆಗ್ಬಿಡಬಹುದು. ಯಾಕಂದ್ರೆ ಹೈಕಮಾಂಡ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಹೇಗಿದ್ದಾರೆ, ಅಥವಾ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಸಿ ಮುಟ್ಟಿಸಬಹುದಾ? ಆ ರೀತಿಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಫಾರ್ಮ್ಯಾಲಿಟೀಸ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆದಿದ್ದಾರಾ, ಅಥವಾ ನಿಜಕ್ಕೂ ಇದೇ ವಿಚಾರ ಅಲ್ಲಿ ಚರ್ಚೆ ಆಗುತ್ತಾ? ಶ್ರೀಪಾದ್ ಪಾಟೀಲ್, ಮೊದಲನೇದಾಗಿ ನಾವು ಇವತ್ತಿನ ಹೈವೋಲ್ಟೇಜ್ ಸಭೆ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸ ಏನಿದೆ ಕಾವೇರಿಯಲ್ಲಿ ಈಗ ಸಭೆಯನ್ನು ಶುರು ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಈ ಸಭೆಯಲ್ಲಿ ಪ್ರಮುಖವಾಗಿ ಸಂಪುಟದ ಎಲ್ಲಾ ಸಚಿವರನ್ನು ಕೂಡ ಸೇರಿಸಿಕೊಂಡು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರಮುಖವಾಗಿ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್, ಹಾಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಕೆಲ ಹಿರಿಯ ಐಪಿಎಸ್ ಅಧಿಕಾರಿಗಳು, ಡಿಜಿ ಅಂಡ್ ಐಜಿಪಿ ಸಲೀಂ ಸೇರಿದಂತೆ ಕೆಲ ಹಿರಿಯ ಅಧಿಕಾರಿಗಳನ್ನ ಒಳಗೊಂಡಂತೆ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ನಾಳೆ ಹೈಕೋರ್ಟ್ಗೆ ಸರ್ಕಾರ ಒಂದಷ್ಟು ಉತ್ತರವನ್ನು ಕೊಡಬೇಕಾಗತ್ತೆ. ನಾಳೆ ಯಾವ ಒಂದು ರೀತಿಯಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ನೀಡಬೇಕಾಗಿದೆ ಹೈಕೋರ್ಟ್ಗೆ. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ನಾಳೆ ಹೈಕೋರ್ಟ್ಗೆ ಆ ಒಂದು ರಿಪೋರ್ಟ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲಾ ಹಿರಿಯ ಸಚಿವರು, ಹಾಗೇನೇ ಕಾನೂನು ಇಲಾಖೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಗೃಹ ಸಚಿವರು ಮತ್ತೆ ಗೃಹ ಇಲಾಖೆಯ ಕೆಲ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಆ ಒಂದು ರಿಪೋರ್ಟ್ ಅನ್ನ ನಾಳೆ ಸಲ್ಲಿಕೆ ಮಾಡುವಂತದ್ದು. ಈ ನಿಟ್ಟಿನಲ್ಲೇ ನಾಳೆ ಸರ್ಕಾರದ ಮುಂದೆ ವಾದ ಏನಿರುತ್ತೆ ಅಂತ ನೋಡೋದಾದ್ರೆ, ಎಲ್ಲೋ ಒಂದು ಕಡೆಗೆ ನಮಗಿರುವಂತಹ ಮಾಹಿತಿ ಪ್ರಕಾರನ ಒಂದು ವಿಧಾನಸೌಧದ ಮುಂದೆ ಅಧಿಕೃತವಾಗಿ ಸಮಾರಂಭವನ್ನ ಏನ್ ಮಾಡಿದ್ರು, ಅಲ್ಲಿ ಯಾವುದೇ ಘಟನೆಗಳು ಆಗಿರ್ತಕ್ಕಂಥ ಘಟನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ಸ್ಟೇಡಿಯಂನವರು, ಮತ್ತೊಂದು ಆರ್ಸಿಬಿ ಟೀಮ್ನವರು. ಸೊ ಹೀಗಾಗಿ ನಮಗೆ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಘಟನೆ ಏನಿದೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತಕ್ಕಂತಹ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಸಾಧ್ಯತೆಗಳಿರ್ತಕ್ಕಂಥ. ಜೊತೆಗೆ ಈವರೆಗೂ ಕೂಡ ರಾಜ್ಯ ಸರ್ಕಾರ ಈ ಕಾಲ್ತುಳಿತ ಪ್ರಕರಣದಲ್ಲಿ ಯಾವೆಲ್ಲ ಒಂದು ಡಿಸಿಷನ್ ಗಳನ್ನ ತೆಗೆದುಕೊಂಡಿದೆ, ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಈಗ ಉದಾಹರಣೆ, ಐವರು ಪ್ರಮುಖರಾದಂತಹ ಒಂದು ದಯಾನಂದ್ ಅವರು, ಬೆಂಗಳೂರು ಕಮಿಷನರ್, ಹಾಗೆ ಡಿಸಿಪಿ, ಎಸಿಪಿ ಸೇರಿದಂತೆ ಇನ್ಸ್ಪೆಕ್ಟರ್ ಕಬ್ಬನ್ಪಾರ್ಕ್ ಠಾಣೆ ಗಿರೀಶ್ ಅವರು, ಇವರೆಲ್ಲರ ತಲೆದಂಡ, ಜೊತೆಗೆ ಸಿಎಂ ಆಪ್ತರಾದಂತಹ ಒಂದು ರಾಜಕೀಯ ಕಾರ್ಯದರ್ಶಿಯಾದಂತಹ ಗೋವಿಂದರಾಜ್ ಅವರ ಕೈ ಬಿಟ್ಟಿದ್ದು, ಇದೆಲ್ಲ ವಿಚಾರಗಳನ್ನು ನಾಳೆ ಹೈಕೋರ್ಟ್ಗೆ ಸ್ಪಷ್ಟನೆ ಕೊಡ್ತಕ್ಕಂಥದ್ದು ಒಂದು ಭಾಗ. ಜೊತೆಗೆ ಇವತ್ತು 7 ಗಂಟೆಗೆ ಶ್ರೀಪಾದ್ ಪಟೇಲ್ ದೆಹಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಕ್ಕೆ ಸಿದ್ದರಾಮಯ್ಯ ಅವರು ಹೊರಡ್ತಾ ಇರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಒಂದಷ್ಟು ಕುತೂಹಲ ಮೂಡಿರ್ತಕ್ಕಂಥ, ಯಾಕೆಂತಂದ್ರೆ ಘಟನೆಯನ್ನು ಬಹಳ ಗಂಭೀರವಾಗಿ ಆಗಿರ್ತಕ್ಕಂಥ ಒಂದು ನ್ಯಾಷನಲ್ ಇಶ್ಯೂ ಆಗಿರ್ತಕ್ಕಂಥ. ಈ ನಿಟ್ಟಿನಲ್ಲಿ ಖಂಡಿತವಾಗಲೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಿದೆ. ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿರೋದು. ನಾಳೆಯೇ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಏನ್ ಮಾಡ್ತಾರೆ ದೆಹಲಿಯಲ್ಲಿ? ಹೈಕಮಾಂಡ್ಗೆ ಮಾಹಿತಿ ಕೊಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ನಾಳೆ ದೆಹಲಿಗೆ ಸಿಎಂ ದೌಡಾಯಿಸ್ತಾ ಇದ್ದಾರೆ. ಕಾಲ್ ತುಳಿತದ ಬಗ್ಗೆ ವರಿಷ್ಠರಿಗೆ ಖುದ್ದು ಮುಖ್ಯಮಂತ್ರಿಗಳು ವಿವರಣೆಯನ್ನ ನೀಡಲಿಕ್ಕಿದ್ದಾರೆ. ಹೈಕಮಾಂಡ್ ಈ ಘಟನೆಯ ಬಗ್ಗೆ ಈಗಾಗಲೇ ತೀವ್ರ ಅಸಮಾಧಾನಗೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೈಕಮಾಂಡ್ ಸಿಟ್ಟಾಗಿದೆ.
ಕಾಲ್ ತುಳಿತಕ್ಕೆ ಕಾರಣ ಏನು, ಯಾರಿಂದ ತಪ್ಪಾಯ್ತು, ಕೆಸಿಎ ತಪ್ಪೇನು, ಪೊಲೀಸರ ಭದ್ರತಾ ವೈಫಲ್ಯವ, ಎಲ್ಲಿ ಭದ್ರತೆಯ ಲೋಪ, ಕ್ರಮ ಏನ್ ಕೈಗೊಂಡಿದ್ದೀರಿ, ಎಲ್ಲವನ್ನೂ ಕೂಡ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ತಿಳಿಸಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯ ಒತ್ತಡ, ಟೆನ್ಷನ್ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಇದಕ್ಕೆ ಉತ್ತರ ಕೊಡಬೇಕು. ಹೈಕಮಾಂಡ್ಗೆ ಇದರ ಮಧ್ಯೆ ಈ ಕಡೆ ಹೈ ವೋಲ್ಟೇಜ್ ಮೀಟಿಂಗ್. ಸಿಎಂ ಡಿಸಿಎಂ ಬೆನ್ನಲ್ಲೇ ಈ ರೀತಿಯ ಬೆಳವಣಿಗೆಗಳು ಸದ್ಯ ಆಗ್ತಾ ಇದೆ. ಡಿಸಿಎಂ ಅವರನ್ನ ಕರೆದ್ರು, ಸಿಎಂ ಅವರನ್ನು ಕರೆದಿದ್ದಾರೆ. ಇಲ್ಲಿ ಈ ಕಾಲ್ ತುಳಿತದ ವಿಚಾರ ಎಷ್ಟು ಗಂಭೀರವಾಗಿ ಚರ್ಚೆ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗುವಂತಹದ್ದು, ಅದಕ್ಕೆ ಪೂರ್ವಿಯಾಗಿ ಈಗಾಗಲೇ ಇಲ್ಲಿ ಮೀಟಿಂಗ್ ಮಾಡ್ತಾ ಇರೋದು, ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರಿಗೆ ಬಿಸಿ ಮುಟ್ಟಿಸುತ್ತೆ ಅನ್ನುವಂಥದ್ದನ್ನ ಬಹುಶಃ ನಾವು ಇಲ್ಲಿ ಮಾತಾಡಿದ್ರೆ ಅದು ಅತಿಶಯೋಕ್ತಿ ಆಗ್ಬಿಡಬಹುದು. ಯಾಕಂದ್ರೆ ಹೈಕಮಾಂಡ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಹೇಗಿದ್ದಾರೆ, ಅಥವಾ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಸಿ ಮುಟ್ಟಿಸಬಹುದಾ, ಆ ರೀತಿಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಾ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಫಾರ್ಮ್ಯಾಲಿಟೀಸ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆದಿದ್ದಾರಾ, ಅಥವಾ ನಿಜಕ್ಕೂ ಇದೇ ವಿಚಾರ ಅಲ್ಲಿ ಚರ್ಚೆ ಆಗುತ್ತಾ? ಶ್ರೀಪಾದ್ ಪಟೇಲ್, ಮೊದಲನೇದಾಗಿ ನಾವು ಇವತ್ತಿನ ಹೈವೋಲ್ಟೇಜ್ ಸಭೆ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸ ಏನಿದೆ ಕಾವೇರಿಯಲ್ಲಿ ಈಗ ಸಭೆಯನ್ನು ಶುರು ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ. ಈ ಸಭೆಯಲ್ಲಿ ಪ್ರಮುಖವಾಗಿ ಸಂಪುಟದ ಎಲ್ಲಾ ಸಚಿವರನ್ನು ಕೂಡ ಸೇರಿಸಿಕೊಂಡು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥ, ಪ್ರಮುಖವಾಗಿ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್, ಹಾಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಕೆಲ ಹಿರಿಯ ಐಪಿಎಸ್ ಅಧಿಕಾರಿಗಳು, ಡಿಜಿ ಅಂಡ್ ಐಜಿಪಿ ಸಲೀಂ ಸೇರಿದಂತೆ ಕೆಲ ಹಿರಿಯ ಅಧಿಕಾರಿಗಳನ್ನ ಒಳಗೊಂಡಂತೆ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ನಾಳೆ ಹೈಕೋರ್ಟ್ಗೆ ಸರ್ಕಾರ ಒಂದಷ್ಟು ಉತ್ತರವನ್ನು ಕೊಡಬೇಕಾಗತ್ತೆ. ನಾಳೆ ಯಾವ ಒಂದು ರೀತಿಯಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ಹೈಕೋರ್ಟ್ಗೆ. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ನಾಳೆ ಹೈಕೋರ್ಟ್ಗೆ ಆ ಒಂದು ರಿಪೋರ್ಟ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಾಡ್ತಿರ್ತಕ್ಕಂಥ. ಈ ನಿಟ್ಟಿನಲ್ಲಿ ಎಲ್ಲಾ ಹಿರಿಯ ಸಚಿವರು, ಹಾಗೇನೇ ಕಾನೂನು ಇಲಾಖೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಗೃಹ ಸಚಿವರು ಮತ್ತೆ ಗೃಹ ಇಲಾಖೆಯ ಕೆಲ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಆ ಒಂದು ರಿಪೋರ್ಟ್ ಅನ್ನ ನಾಳೆ ಸಲ್ಲಿಕೆ ಮಾಡುವಂತದ್ದು. ಈ ನಿಟ್ಟಿನಲ್ಲೇ ನಾಳೆ ಸರ್ಕಾರದ ಮುಂದೆ ವಾದ ಏನಿರುತ್ತೆ ಅಂತ ನೋಡೋದಾದ್ರೆ, ಎಲ್ಲೋ ಒಂದು ಕಡೆಗೆ ನಮಗಿರುವಂತಹ ಮಾಹಿತಿ ಪ್ರಕಾರನ ಒಂದು ವಿಧಾನಸೌಧದ ಮುಂದೆ ಅಧಿಕೃತವಾಗಿ ಸಮಾರಂಭವನ್ನ ಏನ್ ಮಾಡಿದ್ರು, ಅಲ್ಲಿ ಯಾವುದೇ ಘಟನೆಗಳು ಆಗಿಲ್ಲ. ಆಗಿರ್ತಕ್ಕಂಥ ಘಟನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ಸ್ಟೇಡಿಯಂನವರು, ಮತ್ತೊಂದು ಆರ್ಸಿಬಿ ಟೀಮ್ನವರು. ಸೊ ಹೀಗಾಗಿ ನಮಗೆ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಘಟನೆ ಏನಿದೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತಕ್ಕಂತಹ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಸಾಧ್ಯತೆಗಳಿರ್ತಕ್ಕಂಥ. ಜೊತೆಗೆ ಈವರೆಗೂ ಕೂಡ ರಾಜ್ಯ ಸರ್ಕಾರ ಈ ಕಾಲ್ತುಳಿತ ಪ್ರಕರಣದಲ್ಲಿ ಯಾವೆಲ್ಲ ಒಂದು ಡಿಸಿಷನ್ ಗಳನ್ನ ತೆಗೆದುಕೊಂಡಿದೆ, ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಈಗ ಉದಾಹರಣೆ, ಐವರು ಪ್ರಮುಖರಾದಂತಹ ಒಂದು ದಯಾನಂದ್ ಅವರು, ಬೆಂಗಳೂರು ಕಮಿಷನರ್, ಹಾಗೆ ಡಿಸಿಪಿ, ಎಸಿಪಿ ಸೇರಿದಂತೆ ಇನ್ಸ್ಪೆಕ್ಟರ್ ಕಬ್ಬನ್ಪಾರ್ಕ್ ಠಾಣೆ ಗಿರೀಶ್ ಅವರು, ಇವರೆಲ್ಲರ ತಲೆದಂಡ, ಜೊತೆಗೆ ಸಿಎಂ ಆಪ್ತರಾದಂತಹ ಒಂದು ರಾಜಕೀಯ ಕಾರ್ಯದರ್ಶಿಯಾದಂತಹ ಗೋವಿಂದರಾಜ್ ಅವರ ಕೈ ಬಿಟ್ಟಿದ್ದು, ಎಲ್ಲ ವಿಚಾರಗಳನ್ನು ನಾಳೆ ಹೈಕೋರ್ಟ್ಗೆ ಸ್ಪಷ್ಟನೆ ಕೊಡ್ತಕ್ಕಂಥದ್ದು ಒಂದು ಭಾಗ. ಜೊತೆಗೆ ಇವತ್ತು 7 ಗಂಟೆಗೆ ಶ್ರೀಪಾದ್ ಪಟೇಲ್ ದೆಹಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಕ್ಕೆ ಸಿದ್ದರಾಮಯ್ಯ ಅವರು ಓಡ್ತಾ ಇರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಒಂದಷ್ಟು ಕುತೂಹಲ ಮೂಡಿರ್ತಕ್ಕಂಥ, ಯಾಕೆಂತಂದ್ರೆ ಘಟನೆಯನ್ನು ಬಹಳ ಗಂಭೀರವಾಗಿ ಆಗಿರ್ತಕ್ಕಂಥ ಒಂದು ನ್ಯಾಷನಲ್ ಇಶ್ಯೂ ಆಗಿರ್ತಕ್ಕಂಥ. ಈ ನಿಟ್ಟಿನಲ್ಲಿ ಖಂಡಿತವಾಗಲೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಿದೆ. ಹೈಕಮಾಂಡ್